ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಕಾಂತಾರ ಮೂವಿದು ಈಗ ಆಲ್ರೆಡಿ ಅಕ್ಟೋಬರ್ 2ನೇ ತಾರೀಕಿಗೆ ರಿಲೀಸ್ ಅಂತ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಕಾಂತಾರದ್ದು ₹100 ಅಥವಾ ₹200 ಈಗ ಏನು ಟಿಕೆಟ್ ಪ್ರೈಸ್ನ ಮ್ಯಾಕ್ಸಿಮಮ್ ₹200 ಮೇಲೆ ಜಾಸ್ತಿ ಮಾಡಬಾರ್ದು ಅಂತಿದೆ. ಆಲ್ರೆಡಿ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಟಿಕೆಟ್ ಚೆಕ್ ಮಾಡೋಣ ಅಂತಿದ್ವಿ ಎಲ್ಲೆಲ್ಲಿ ಸಿಗ್ಬೋದು ಅಂತ. ನೋಡಿ, ಬುಕ್ ಟಿಕೆಟ್ಗೆ ಹೋಗೋಣ. ಕನ್ನಡದಲ್ಲಿ ಆಲ್ಮೋಸ್ಟ್ ಕನ್ನಡದಲ್ಲೇ ನೋಡೋಣ, ತೆಲುಗು ಅದೆಲ್ಲ ಇದೆ. ನೋಡಿ, ಈಗ ಕಾಂತಾರ ಲೆಜೆಂಡರಿ ಚಾಪ್ಟರ್ 1 ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೋಡಿ ಅಕ್ಟೋಬರ್ 2ನೇ ತಾರೀಕಿದೆ. ಇಲ್ಲಿ ಓರಿಯನ್ ಮಾಲ್ ಇದೆ, ಮತ್ತು ನೆಕ್ಸಸ್ ಫಾರ್ಮ್ಲಿ ಮಾಲ್ ಇದೆ. ಈಗ ಮಾಲಲ್ಲೇ ಒಂದ್ಸರಿ ಚೆಕ್ ಮಾಡೋಕೆ ಹೋದ್ರೆ ನೋಡಿ ₹800 ಇದೆ, ₹450 ಇದೆ ಪ್ರೈಮು, ₹340. 3 ಟಿಕೆಟ್ ಇದೆ. ಅದು ಬೇರೆ ಫಸ್ಟ್ ಶೋ ಇರೋದೇ 6:30ಕ್ಕೆ AM. ಒಂದ್ಸರಿ ಕ್ಲಿಕ್ ಮಾಡಿ ನೋಡಿದ್ರೆ ಎಲ್ಲ ಬುಕ್ ಆಗಿದೆ. ಒಂದ್ಸರಿ ಶೋ ಮಾಡೋಣ. ಬೇಕಾದ್ರೆ 2 ಟಿಕೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದು ನೋಡಿ, ಇದು ಡೌನ್ ಈ ಕಡೆ ಬಂದರೆ ಸ್ಕ್ರೀನ್ ಇರುತ್ತೆ. ಸ್ಕ್ರೀನ್ ಈ ಕಡೆ ಇದೆ. ಈ ಕಡೆ ನೋಡೋದು ₹340 ಕ್ಲಾಸಿಕ್ಕು, ₹450 ಪ್ರೈಮು, ₹800 ರಿಕ್ಲೈನರ್ಗೆ ಇಟ್ಟಿದ್ದಾರೆ. ಅದು ಸ್ವಲ್ಪ ಖಾಲಿ ಇದೆ ಅಲ್ಲಿ ಓರಿಯನ್ ಮಾಲಲ್ಲಿ. ಅಷ್ಟು ಮಾರ್ನಿಂಗ್ ಯಾರು ಹೋಗಲ್ಲ. ಬಟ್ ಬೇರೆ ಥಿಯೇಟ್ರ್ ನೋಡೋದನ್ನ ಒಂದು ಸರಿ ಬೇಕಾದ್ರೆ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವೀರೇಶ್ ಥಿಯೇಟ್ರಲ್ಲಿ ನೋಡೋಣ. ವೀರೇಶ್ ಥಿಯೇಟ್ರು ನಮಗೆ ಹತ್ರನೇ ಇಲ್ಲಿಂದ, ವಿಜಯನಗರ. ಇಲ್ಲೇನು 400, 300 ಎರಡೇ ರೇಟ್ ಇರೋದು. ಅಲ್ಲಿ ಏನು ಸ್ಕ್ರೀನ್ಗೆ ಹತ್ರ ಕೂರ್ತಾರೆ ನೋಡಿ. ಇಲ್ಲೆಲ್ಲ ಮುಂದ್ಗಡೆ ಎಲ್ಲ ಗ್ರೀನರಿ ಇರೋದೆಲ್ಲ ಖಾಲಿ ಇದ್ದಾವೆ ಅಂತ ಯಾರು ಫಸ್ಟ್ ಪ್ರಿಫರ್ ಮಾಡಲ್ಲ. ಮುಂದೆ ಇರೋದು ಅಲ್ಲಿ ₹300 ಇರುತ್ತೆ. ಅದೆಲ್ಲ ₹400 ಬಾಲ್ಕನಿ ಇರೋ ಟಿಕೆಟು, ಫಸ್ಟ್ ಶೋಗೆ ಮಾತ್ರ. ಬಟ್ ಎಲ್ಲ ಫಿಲ್ ಆಗಿಬಿಟ್ಟಿದ್ದಾರೆ. 4-5 ಇದೆ. 10 ಗಂಟೆ ಶೋ ನೋಡೋಣ. ಈಗ ನೋಡ್ಕೊಳ್ಳಿ, 10 ಗಂಟೆ ಶೋಗೆ ನೋಡಿ ಬರೀ ₹200 ಇದೆ. ಅಲ್ಲಿ ಇದು ಗಾಂಧಿ ಕ್ಲಾಸ್ ಅಂದರು. ಮೇಲ್ಗಡೆ ₹250 ಇದೆ ಬಾಲ್ಕನಿದು. ಸೊ 10 ಗಂಟೆ ಶೋದು ಎಲ್ಲ ಫಿಲ್ ಆಗ್ಬಿಟ್ಟೈತೆ ಆಲ್ರೆಡಿ ವೀರೇಶ್ ಥಿಯೇಟ್ರಲ್ವೇ. ಇನ್ನು 1 ಗಂಟೆದು ಎಲ್ಲ ಫಿಲ್ ಆಗಿದೆ ಆಲ್ರೆಡಿ. ಅದನ್ನು ಚೆಕ್ ಮಾಡಿದೆ ಒಂದ್ಸರಿ. ಕಾಂತಾರ ಮೂವಿ ನೋಡಬೇಕು ಅಂತ ನೋಡಿ ಎಷ್ಟು ಜನ ಕಾಯ್ಕ ಕೂತಿದ್ದಾರೆ. ನಮ್ಮ ಕನ್ನಡದ ಮಣ್ಣಿನ ಕತೆ ಅಲ್ವಾ, ಅದನ್ನು ನೋಡಬೇಕು ಅಂತ. ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಅಂತ. ಆ ಪಾರ್ಟ್ ಕಂಟಿನ್ಯೂಷನ್ ಇದೆಯಾ, ಏನಾಗುತ್ತೆ. ರಿಷಬ್ ಶೆಟ್ಟಿ ಅವರು ಇಂಟರ್ವ್ಯೂಲ್ಲಿ ಆಲ್ರೆಡಿ ಹೇಳಿದರು, ನಾನು 4-5 ಸರಿ ಹೋಗೇ ಬಿಡಬೇಕಾಗಿತ್ತು ಅಂತ ಹೇಳಿದರು. ಸೊ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ, ಇದು ಕನ್ನಡದಲ್ಲಿ ಮತ್ತೆ ಒಂದು ರೆಕಾರ್ಡ್ ಬ್ರೇಕರ್ ಆಗುತ್ತೆ ಅಂತ. ಇನ್ನೊಂದು ಥಿಯೇಟ್ರ್ ಚೆಕ್ ಮಾಡೋಣ, ಪ್ರಸನ್ನ ಥಿಯೇಟ್ರನ್ನ. ಅದು 6:30, ಅದು ₹300, ₹400 ಇದೆ. ಗೋಲ್ಡ್ ಕ್ಲಾಸ್ ಒಂದು, ಸಿಲ್ವರ್ ಸ್ಕ್ರೀನ್ ಅಂತ. ಅವೈಲೇಬಿಲಿಟಿ ಅಲ್ಲೂ ಇದೆ. 2 ಸೀಟು ನೋಡಿ, ಇಲ್ಲಿ ತುಂಬ ಇದೆ. ಇಲ್ಲಿ ₹300, ₹400 ಇದೆ ಸೀಟು. ಸ್ಕ್ರೀನ್ ಈ ಕಡೆ ಇದೆ, ಬಟ್ ತುಂಬ ಇದ್ದಾವೆಲ್ಲ. ಈ ಸೀಟ್ಗಳು ತಗೊಂಡ್ರೆ ಬೆಸ್ಟ್. ಪ್ರಸನ್ನಲ್ಲಿ ಇನ್ನೂ ಖಾಲಿ ಇದ್ದಾವೆ. ತುಂಬ ಜನ ಬುಕ್ ಮಾಡ್ಕೋಬೋದು. ಅದು ಬೆಳಿಗ್ಗೆ 6:30ಕ್ಕೆ ಇರೋದು. ಅದೇ 10-15ಕ್ಕೆ ನೋಡಿದ್ರೆ ಎಲ್ಲ ಫಿಲ್ ಆಗಿರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಮೇಯ್ನ್ ಸೀಟ್ ಎಲ್ಲ ನೋಡಿ ಆಲ್ರೆಡಿ ಫಿಲ್ ಆಗಿದೆ. ಇಲ್ಲೆಲ್ಲ ₹250 ಇದೆ ಗೋಲ್ಡ್ ಕ್ಲಾಸ್. ಫಸ್ಟ್ 6:30ಗೆ ಅಷ್ಟೇ ₹300, ₹400 ಇರೋದು ಫಸ್ಟ್ ಶೋಗೆ ಎಲ್ಲ ಥಿಯೇಟ್ರಲ್ಲೂ. ಆಮೇಲೆ ಸೆಕೆಂಡ್ ಶೋ ಕಡಿಮೆನೇ ಇದ್ದಾವೆ. 1:30ಗಂತೂ ಎಲ್ಲ ಫಿಲ್ ಆಗಿದೆ ಗೈಸ್. ಗೋಲ್ಡ್ ಕ್ಲಾಸ್ ಎಲ್ಲ ಫಿಲ್ ಆಗಿದೆ. ಸಿಲ್ವರ್ ಕ್ಲಾಸ್ ಸ್ವಲ್ಪ ಅಷ್ಟೇ ₹200 ಇರೋದು. ಮುಂದ್ಗಡೆ ಫ್ರಂಟ್ ಸೀಟ್ ಇದೆಯಲ್ಲ, ಇಲ್ಲೆಲ್ಲ ಖಾಲಿ ಇದೆ. ಇನ್ಯಾರು ಬುಕ್ ಮಾಡ್ಕೊಂಡಿಲ್ಲ ಅದನ್ನು. ಸಿನಿಮಾನ ಯಾವತ್ತು ಹಿಂದೆ ಕೂತ್ ನೋಡೋದಕ್ಕೆ ಚೆನ್ನಾಗಿರುತ್ತೆ, ನಾಟಕನ ಮುಂದೆ ಕೂತ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ಹಿಂದೆ ಪ್ರಿಫರ್ ಮಾಡೋದು. ಸೊ ನೋಡಿ, ಅಲ್ಲೆಲ್ಲ ಸೈಡಲ್ಲೆಲ್ಲ ಖಾಲಿ ಇದೆ. ಪ್ರಸನ್ನ ಥಿಯೇಟ್ರ್ ಬುಕ್ ಮಾಡ್ಕೊಳ್ಳೋರು ಮಾಡ್ಬೋದು. ಫಸ್ಟ್ ಶೋ ನೋಡ್ತೀವಿ ಅಂತ ಹೇಳಿದ್ರೆ. ಇನ್ನು 10:30 ನೈಟ್ಗಾದರೆ ತುಂಬ ಖಾಲಿ ಇದ್ದಾವೆ ಸೀಟ್ಗಳು ಮಾತ್ರ. ₹200, ₹300 ಇದೆ ಆರಾಮ್ಸೆ. ಸ್ಕ್ರೀನ್ ಸೆಂಟ್ರಲ್ಲಿ ಕೂತ್ಕೊಂಡ್ರೆ ಬೆಸ್ಟ್. ಸಿಂಗಲ್ ಸ್ಕ್ರೀನ್ಗಳದೆ. GT ವರ್ಲ್ಡ್ ಮಾಲ್ ಕೂಡ ನಮ್ಗೆ ಹತ್ರನೇ ಇದೆ, ಇಲ್ಲ ಮಾಗಡಿ ಹತ್ರ. 800, 450, 400 ಫಸ್ಟ್ ಡೇ ಫಸ್ಟ್ ಶೋಗೆ ಹೆವಿ ರೇಟ್ ಐತೆ ಮಾತ್ರ. ₹800 ಅದನ್ನು ಕೊಟ್ಬಿಟ್ಟು ಹೋಗೋಕ್ಕೂ ಆಲ್ರೆಡಿ ಎಲ್ಲ ಬುಕ್ ಆಗ್ಬಿಟ್ಟೈತೆ. ಅದ್ರಲ್ಲಿ ನೋಡಿ, ಕೂತ್ಕೊಳ್ಳೋಕೆ ಎಷ್ಟು ಜನ ಇರ್ತಾರೆ ಅಂದ್ರೆ ನೋಡೋದು. ಮಿನಿಮಮ್ ಎಷ್ಟು ಇರುತ್ತೆ ಬ್ರೋ ಇದರಲ್ಲಿ? 6, 12, 5, 30, ಅಲ್ಲೊಂದು 30 ಬ್ರೋ. ಅಲ್ಲಿ 30, 60, ಇಲ್ಲೊಂದು 2, 4, 6, ಇಲ್ಲೊಂದು 36 ಜನ ಕೂತ್ಕೋಬೋದು. ಅಷ್ಟೇ ಬ್ರೋ. 60, ಒಂದು 150 ಜನ ಕೂತ್ಕೋಬೋದು ಅಷ್ಟೇ. ಮ್ಯಾಕ್ಸಿಮಮ್ 150 ಜನ ನೋಡ್ಬೋದು ಅಷ್ಟೇ ಮಾಲಲ್ಲಿ. ಇಲ್ಲಿ ಹೋದ್ರೆ ಆರಾಮ್ಸೆ ಕೂಲಾಗಿ ಎಲ್ಲ ನೋಡ್ಬೋದು. ಯಾರು ಎದ್ದು ಕುಣಿಯಲ್ಲ, ಹಾಲಭಿಷೇಕ ಅದು ಇದು ಏನು ಮಾಡಲ್ಲ, ಡ್ಯಾನ್ಸ್ ಏನು ಮಾಡಲ್ಲ. ಎಲ್ಲ ಅಫಿಷಿಯಲ್ ರೀತಿ ಕೂತ್ಕೊಳ್ತಾರೆ, ಮೂವಿ ನೋಡ್ಕೊ ಬರ್ತಾ ಇರ್ತಾರೆ ಗೈಸ್. ನೋಡಿ, ಈಗ ಆಲ್ರೆಡಿ ಇನ್ನೊಂದು ಯಾವುದು ಅಂದರೆ ಇದು GT ಮಾಲಲ್ಲಿ 7:20ಕ್ಕೆ ಒಂದು ಶೋ ಐತೆ. ಇದು ನೋಡಿ ಎಲ್ಲ ಇದು ಖಾಲಿ ಆಗೈತೆ. ₹350 ಕ್ಲಾಸಿಕ್ಕು, ₹430 ಪ್ರೈಮು. ಅದು ಎಲ್ಲ ಫಿಲ್ ಆಗ್ಬಿಟ್ಟೈತೆ. ಕಾಂತಾರದ್ದು ಆ ರೀತಿ ಐತೆ. ಎಲ್ಲರೂ ದಸರಾ ಹೋಗದೆ ಇದ್ರೆ ಇದು ಮೂವಿ ನೋಡಬೇಕು ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ಇಲ್ಲಿ ಬೆಂಗಳೂರಿರೋ ಪೀಪಲ್ ಅದರಲ್ಲೂ ಆ ಕ್ರೌಡಲ್ಲಿ ಯಾರು ದಸರಾ ನೋಡ್ತಾರೆ ಟಿವಿಲಿ ನೋಡ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡಿರೋರು. ನೋಡಿ ಗಾಯ್ಸ್, ಇಲ್ಲೂ ಅಷ್ಟೇ ಕ್ಲಾಸಿಕ್ಕು 400, 550. GT ಮಾಲಲ್ಲೂ ಅಷ್ಟೇ 12, 15 ಅಲ್ಲಿವರೆಗೂ ಎಲ್ಲ ತುಂಬ ಫಿಲ್ ಆಗೈತೆ. ಸೊ ನೀವೇನಾದ್ರು ಈ ಹಾಲಿಡೇಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಕಾಂತಾರಕ್ಕೆ, ವಿಚ್ ಒನ್ ಇಸ್ ಯುವರ್ ಬೆಸ್ಟ್ ಪ್ರಿಫರೆನ್ಸ್ ಅಂತ ನೋಡ್ಕೊಳ್ಳಿ.
ಸೊ ಏನು ಕರ್ನಾಟಕ ಸರ್ಕಾರ ಏನೋ 200 ರೂಪಾಯಿ ಮೇಲೆ ಟಿಕೆಟ್ ಮಾಡೋಂಗಿಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು. ಅದು ಇನ್ನೂ ಏನು ಡಿಸಿಷನ್ ಬಂದಿಲ್ಲ. ಅದಕ್ಕೋಸ್ಕರ ಈಗ ಆಲ್ರೆಡಿ ಜಾಸ್ತಿ ಇದೆ. ಹೋದ್ ಸರಿ ಏನಿಲ್ಲ ಅಂದರೂ 15ರಿಂದ 20 ಕೋಟಿ ಏನೋ ಇನ್ವೆಸ್ಟ್ ಮಾಡಿ 400 ಕೋಟಿವರೆಗೂ ಕಲೆಕ್ಷನ್ ಮಾಡಿತ್ತು ಕಾಂತಾರ. ಈ ಸರಿ ಆ ರೆಕಾರ್ಡ್ನ ಬ್ರೇಕ್ ಮಾಡುತ್ತಾ ನೋಡಬೇಕು. ಸೊ ಗಾಯ್ಸ್, ಇದು ಯಾವ ಥರ ಕಾಂತಾರದ್ದು ಹವಾ ಇದೆ ಬೆಂಗಳೂರಲ್ಲಿ ಥಿಯೇಟ್ರ್ಗಳದ್ದು ಅಂತ ಮಾಹಿತಿ. ಸೊ ಈ ವಿಡಿಯೋ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.